ಧರ್ಮಸ್ಥಳ ಪ್ರಕರಣದಲ್ಲಿ ಪವರ್ ಟಿವಿಯ ಹೋರಾಟ ಹೇಗಿತ್ತು, ಎಂಥದ್ದು, ಯಾವ ಮಟ್ಟದಲ್ಲಿ ನಾವು ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ಅನ್ನ ಎಷ್ಟು ಮಟ್ಟಿಗೆ ಕೊಟ್ಟಿದ್ರು, ಈ ಹೋರಾಟ ಎಲ್ಲಿಂದ ಶುರುವಾಯಿತು, ಇದೆಲ್ಲವನ್ನ ನೀವು ಇಲ್ಲಿಯವರೆಗೂ ನೋಡ್ಕೊಂಡು ಬಂದಿದ್ದೀರಿ. ಧರ್ಮ ವಿಜಯ ಅನ್ನೋದರ ಮುಖಾಂತರ ಪವರ್ ಟಿವಿ ಆರಂಭಿಸಿದಂಥ ಈ ಧರ್ಮ ಯುದ್ಧ ಇದೆಯಲ್ಲ, ಇದು ಇನ್ನೇನು ಅಂತಿಮ ಘಟ್ಟವನ್ನ ಬಂದು ತಲುಪ್ತಾ ಇದೆ. ಹೊಸ ವಿಚಾರ ಏನು, ಈ ಧರ್ಮಸ್ಥಳ ಬುರ್ಡೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇಂಥ ಟ್ವಿಸ್ಟ್ ಸಿಗುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬುರ್ಡೆ ಗ್ಯಾಂಗು ಬಂದು ಕಂಪ್ಲೇಂಟ್ ಕೊಟ್ಟು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಷ್ಟೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿ ಧರ್ಮಸ್ಥಳ ಮತ್ತು ಕಾವಂದ್ರ ವಿರುದ್ಧ ಇಷ್ಟೆಲ್ಲ ದೂರುಗಳನ್ನ ನೀಡಿದ್ರು, ಆ ಬುರ್ಡೆ ಗ್ಯಾಂಗು ಇವತ್ತು FIR ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ನಲ್ಲಿ ಏನೆಲ್ಲ ಆಯ್ತು, ಯಾವ ರೀತಿ ಅರ್ಜಿಯನ್ನ ಹಾಕಿದ್ರು, FIR ಅನ್ನ ರದ್ದು ಮಾಡಿ ಅಂತ ಯಾಕೆ ಕೇಳ್ಕೊಂಡ್ರು, ಇವರೇ ಕೊಟ್ಟಂತ ಕಂಪ್ಲೇಂಟ್ ಅನ್ನ ಇವರೇ ವಾಪಸ್ ಪಡ್ಕೊಳ್ತಾ ಇರೋದಾದ್ರೂ ಯಾಕೆ? ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಪೀಠದಲ್ಲಿ ವಿಚಾರಣೆ ಇತ್ತು ಇವತ್ತು. ಅರ್ಜಿದಾರರ ಪರ ವಕೀಲ ಬಾಲನ್ ಮತ್ತು ದೀಪಕ್ ವಾದವನ್ನ ಮಂಡಿಸಿದ್ರು. ರಾಜಕೀಯ ಧಾರ್ಮಿಕ ಸಂಘಟನೆ ವೈಷಮ್ಯಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. 2 ತಿಂಗಳಲ್ಲಿ 9 ನೋಟಿಸ್ ಕೊಟ್ಟಿದ್ದಾರೆ. ಈಗ 10ನೇ ನೋಟಿಸ್ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿವರೆಗೂ ವಿಚಾರಣೆ ಮಾಡ್ತಾರೆ. ಅರ್ಜಿದಾರರನ್ನ ಇಲ್ಲಿವರೆಗೂ 150 ಗಂಟೆ ವಿಚಾರಣೆ ಮಾಡಲಾಗಿದೆ. 4 ಜನರಿಗೆ ಸೆಕ್ಷನ್ 215 ಅಡಿ 35 ನೋಟಿಸ್ ಕೊಟ್ಟಿದ್ದಾರೆ. ಅರ್ಜಿದಾರರು ಹೇಳೋದೆಲ್ಲ ಹೇಳಿ ಆಗಿದೆ ಅಂತ ಅರ್ಜಿದಾರರ ಪದ ವಾದವನ್ನ ಮಂಡಿಸಿದ್ರು. ಅರ್ಜಿದಾರರು ಹೇಳೋದೆಲ್ಲ ಹೇಳಾಗೋಗಿದೆ. ಪುನಃ ಕರೆದು ಒಂದು 35 ನೋಟಿಸ್ ಕೊಟ್ಬಿಟ್ಟು ಇವ್ರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಮಾತನಾಡಿದ್ರು. ಯಾರು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಅಂದ್ರೆ ತಿಮರೋಡಿ ಕಡೆಯ ವಕೀಲರು. ಕೇಸ್ ವಾಪಸ್ ವಿರುದ್ಧ SIT ಪರ ವಕೀಲ ಜಗದೀಶ್ ವಾದವನ್ನ ಮಂಡಿಸಿದ್ರು. SIT ರಚನೆಯ ಉದ್ದೇಶ ಏನಿತ್ತು ಮತ್ತು ತನಿಖೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟರು. ಅರ್ಜಿದಾರರು ಯಾರು ಈ ಪ್ರಕರಣವನ್ನ ರದ್ದು ಕೋರಿ ಅರ್ಜಿ ಹಾಕಿದ್ದಾರೋ ಅವರೇ ಈ ಒಂದು SIT ರಚನೆ ಮಾಡೋದಕ್ಕೆ ಕಾರಣೀಕರ್ತರು. SIT ರಚನೆಯ ಉದ್ದೇಶ ಮತ್ತು ತನಿಖೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟರು. 183 ಹೇಳಿಕೆಯನ್ನ ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡಿದ್ದಾನೆ. ತಿಮರೋಡಿ, ಗಿರೀಶ್ ಮಠಣ್ಣ, ಜಯಂತಿ, ವಿಠಲಗೌಡ ಇವರೆಲ್ಲರೂ ಕೂಡ ಷಡ್ಯಂತ್ರವನ್ನ ರೂಪಿಸಿ ಈ ಒಂದು ಬುರ್ಡೆ ಪ್ರಕರಣವನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ದಾನೆ. ಬುರ್ಡೆ ಪ್ರಕರಣದಲ್ಲಿ 4 ಷಡ್ಯಂತ್ರದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಚಿನ್ನಯ್ಯ ನೀಡಿರುವ ಹೇಳಿಕೆಯ ಬಗ್ಗೆ ನ್ಯಾಯಪೀಠಕ್ಕೆ SIT ಪರ ವಕೀಲ ಜಗದೀಶ್ ಅವರು ವಿವರಣೆಯನ್ನ ಕೊಡ್ತಾರೆ. ನೋಡಿ, FIR ಅನ್ನ ರದ್ದು ಕೋರಿರುವಂತಹ ಧರ್ಮದ್ರೋಹಿಗಳ ಅರ್ಜಿ ವಿಚಾರಣೆ ಇವತ್ತು ನಡೀತು. ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆಯಿತು. ಅರ್ಜಿದಾರರ ಪರ ವಕೀಲ ಬಾಲನ್ ಮತ್ತು ದೀಪಕ್ ವಾದ ಮಾಡಿದ್ರೆ SIT ಪರ ವಕೀಲ ಜಗದೀಶ್ ಅವರು ವಾದ ಮಾಡ್ತಾರೆ. SIT ಏನಕ್ಕೆ ರಚನೆ ಆಯಿತು, SIT ರಚನೆಯ ಉದ್ದೇಶ ಏನಿತ್ತು, ಈ ತನಿಖೆ ಎಲ್ಲಿವರೆಗೂ ಬಂದಿದೆ ಅನ್ನೋದರ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತಾರೆ. 4 ಅರ್ಜಿದಾರರನ್ನ ಬಂಧಿಸದಂತೆ ನ್ಯಾಯಪೀಠಕ್ಕೆ ಅರ್ಜಿದಾರರ ಪರ ವಕೀಲರು ಮನವಿ ಮಾಡಿಕೊಂಡ್ರು. ಬುರ್ಡೆ ಗ್ಯಾಂಗ್ ಪರ ವಕೀಲ ಬಾಲನ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಇವರನ್ನ ಬಂಧಿಸಬಾರದು ಅಂತ ಹೇಳಿ ಬಾಲನ್ ಅವರ ವಾದಕ್ಕೆ SIT ಪರ ವಕೀಲ ಜಗದೀಶ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬೇಕಾದ್ರೆ ಅರ್ಜಿದಾರರು ಬೇಲ್ ಪಡ್ಕೊಳ್ಳಿ, ಸುಮ್ಮನೆ ರಿಲೀಫ್ ಕೊಡೋದು ಬೇಡ. ನವೆಂಬರ್ 18ಕ್ಕೆ ಪ್ರಕರಣದ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನೋಟಿಸ್ ನೀಡಬಾರದು ಎಂಬ ಅರ್ಜಿದಾರರ ಪರ ವಾದಕ್ಕೆ ಗರಂ ಆದ. ಮುಂದಿನ ವಿಚಾರಣೆವರೆಗೆ ನೋಟಿಸ್ ನೀಡದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 4 ಅರ್ಜಿದಾರರನ್ನ ಬಂಧಿಸದಂತೆ ನ್ಯಾಯಪೀಠಕ್ಕೆ ಮನವಿಯನ್ನ ಮಾಡಿಕೊಳ್ಳಾಯಿತು. ಈ ಸಂದರ್ಭದಲ್ಲಿ ಬುರ್ಡೆ ಗ್ಯಾಂಗ್ ಪರ ವಕೀಲ ಬಾಲನ್ ಹೈಕೋರ್ಟ್ಗೆ ಮೊರೆ ಹೋದ್ರು. ಯಾವುದೇ ಕಾರಣಕ್ಕೂ ಈ 4ರನ್ನ ಬಂಧಿಸಬಾರದು ಅಂತ ಹೇಳಿ ಬಾಲನ್ ಅವರ ವಾದಕ್ಕೆ SIT ಪರ ವಕೀಲ ಜಗದೀಶ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಬೇಕಾದ್ರೆ ಅರ್ಜಿದಾರರು ಬೇಲ್ ಪಡ್ಕೊಳ್ಳಿ, ಸುಮ್ಮನೆ ರಿಲೀಫ್ ಕೊಡೋದು ಬೇಡ ಅಂತ SIT ಪರ ವಕೀಲ ಜಗದೀಶ್ ವಾದ ಮಾಡಿದ್ರು. ನವೆಂಬರ್ 18ಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಆದ್ರೆ ಮುಂದಿನ ವಿಚಾರಣೆಯವರೆಗೂ ನೋಟಿಸ್ ಕೊಡಬಾರದು ಅನ್ನೋ ಆದೇಶವನ್ನ ನೀಡಿದೆ.